ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ಅಪಪ್ರಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಕೇಸನ್ನ ರದ್ದು ಕೋರಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇಂದು ಆದೇಶವನ್ನ ಪ್ರಕಟ ಮಾಡುತ್ತೆ ಹೈಕೋರ್ಟ್ ಏಕಸದಸ್ಯ ಪೀಠ. ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ಅಪಪ್ರಚಾರ ಕೇಸ್ ರದ್ದು ಕೋರಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇಂದು ಆದೇಶವನ್ನ ಪ್ರಕಟ ಮಾಡುತ್ತೆ ಹೈಕೋರ್ಟ್ ಏಕಸದಸ್ಯ ಪೀಠ. ಬಿಜೆಪಿ ಸರ್ಕಾರದ ವಿರುದ್ಧ ಕರಪ್ಷನ್ ರೆಡ್ ಕಾರ್ಡ್ ಜಾಹೀರಾತು. ಕಾಂಗ್ರೆಸ್ ಪಕ್ಷದ ಜಾಹೀರಾತು ಟ್ವೀಟ್ ಮಾಡಿದಂತ ರಾಹುಲ್ ಗಾಂಧಿ, ಹೀಗಾಗಿ ಬಿಜೆಪಿ ಪರವಾಗಿ ಕೇಶವ ಪ್ರಸಾದ್ ಖಾಸಗಿ ದೂರನ್ನು ದಾಖಲು ಮಾಡಿದ್ರು. ಸಮನ್ಸ್ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದಂತಹ ರಾಹುಲ್ ಗಾಂಧಿ ವಾದವನ್ನ ಆಲಿಸಿದ ಆದೇಶವನ್ನ ಕಾಯ್ದಿರಿಸಿದ್ರು ನ್ಯಾಯಾಧೀಶರ ಸುನೀಲ್ ದತ್ ಯಾದವ್ ಅವರಿದ್ದಂತಹ ಪೀಠ. ಇದೀಗ ಇಂದು ಆದೇಶ ಪ್ರಕಟ ಆಗುವಂತದ್ದು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಈ ಕುರಿತಾಗಿ ಆದೇಶ ಹೊರಗಡೆ ಬರುತ್ತೆ. ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ಅಪಪ್ರಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಇಂದು ಹೈಕೋರ್ಟ್ನಲ್ಲಿ ಆದೇಶ ಹೊರಗಡೆ ಬರುವಂತದ್ದು. ಇತ್ತೀಚೆಗೆ ಸದ್ದು ಮಾಡಿದಂತಹ ಸುದ್ದಿ ಅದು. ಜಾಹೀರಾತು ವಾರ್ ನಡೀತಾ ಇತ್ತು. ಟ್ವೀಟ್ ಅನ್ನ ಮಾಡಿದ್ರು ರಾಹುಲ್ ಗಾಂಧಿ. ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಚೆನ್ನಾಗಿ ಮಾಡ್ತಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಅನ್ನ ಮಾಡಿದ್ರು. ಜಾಹೀರಾತನ್ನ ಟ್ವೀಟ್ ಮೂಲಕ ಮಾಡಿದ್ದಂಥದ್ದು. ಅದನ್ನ ಪ್ರಶ್ನಿಸಿ ಬಿಜೆಪಿಯವರು ಕೂಡ ಟ್ವೀಟ್ ಅನ್ನ ಮಾಡಿದ್ದಂಥದ್ದು. ಅದಾದ ನಂತರ ಕಾಂಗ್ರೆಸ್ ರಾಹುಲ್ ಗಾಂಧಿ ಏನಿರ್ತಾರೆ ಅವರು ಒಂದು ರೀತಿಯಾದಂತಹ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೇಶವ ಪ್ರಸಾದ್ ಖಾಸಗಿ ದೂರನ್ನ ಕೂಡ ದಾಖಲಿಸಿದ್ರು. ಇನ್ನು ಸಮನ್ಸ್ ಅನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ರಾಹುಲ್ ಗಾಂಧಿ. ವಾದವನ್ನ ಆಲಿಸಿ ಆದೇಶವನ್ನ ಕಾಯ್ದಿರಿಸಿದ್ದಾರೆ ನ್ಯಾಯಾಧೀಶ ಸುನೀಲ್ ದತ್ ಯಾದವ್ ಅವರಿದ್ದಂತಹ ಪೀಠ. ಇದೀಗ ಇಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶ ಕೂಡ ಹೊರಗಡೆ ಬರುವಂತದ್ದು. ವಿಧಾನಸಭೆ ಚುನಾವಣೆಗಳು ಹತ್ರ ಬರ್ತಾ ಇದೆ. ಒಂದ್ ಕಡೆನಲ್ಲಿ ಜಿಬಿಎ ಎಲೆಕ್ಷನ್ ಕೂಡ ಬರ್ತಾ ಇರುವಂತದ್ದು, ಇನ್ನೊಂದ್ ಕಡೆನಲ್ಲಿ ಸ್ಥಳೀಯ ಎಲೆಕ್ಷನ್ಗಳು ಕೂಡ ಬರ್ತಾ ಇದೆ. ಇದೆಲ್ಲದರ ನಡುವೆ ರಾಹುಲ್ ಗಾಂಧಿ ಹಾಕಿದಂತ ಒಂದೇ ಒಂದು ಜಾಹೀರಾತು ಟ್ವೀಟ್ ಏನಿತ್ತು ಅದು ಒಂದ್ ರೀತಿಯಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿತ್ತು. ಜಾಹೀರಾತು ವಾರ್ ನಡೀತಾ ಇತ್ತು. ಇದೀಗ ಕೇಸ್ನ ರದ್ದು ಮಾಡುವಂತೆ ಕೋರಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ವಾದ ಪ್ರತಿವಾದವನ್ನ ಈಗಾಗಲೇ ನ್ಯಾಯಾಧೀಶರು ಕೂಡ ಆಲಿಸಿದ್ದಾರೆ. ಇಂದು ಆದೇಶವನ್ನ ಪ್ರಕಟ ಮಾಡಲಾಗುತ್ತೆ. ಕೇಸ್ ರದ್ದಾಗತ್ತಾ ಅಥವಾ ಇಲ್ವಾ, ಹಂಗೆ ಮುಂದುವರಿಯುತ್ತಾ ಅನ್ನೋದು ಇವತ್ತು ಹೊರಗಡೆ ಬರುವಂತದ್ದು. ಕುರಿತಾಗಿ ಇಂದು ಆದೇಶ ಕೂಡ ಪ್ರಕಟ ಆಗತ್ತೆ. ಕಾಂಗ್ರೆಸ್ ಪಕ್ಷದ ಜಾಹೀರಾತು ಟ್ವೀಟ್ ಮಾಡಿದಂತ ರಾಹುಲ್ ಗಾಂಧಿ ಈ ಒಂದು ಸಂದರ್ಭದಲ್ಲಿ ಕೇಶವ ಪ್ರಸಾದ್ ಖಾಸಗಿ ದೂರನ್ನ ಕೊಟ್ಟಿದ್ರು. ಸಮನ್ಸ್ ಅನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ರಾಹುಲ್ ಗಾಂಧಿ. ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ಅಪಪ್ರಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು ಆದೇಶವನ್ನ ಪ್ರಕಟ ಮಾಡುತ್ತೆ ಹೈಕೋರ್ಟ್ ಏಕಸದಸ್ಯ ಪೀಠ. ಈ ಕುರಿತಾಗಿ ಆದೇಶವನ್ನ ಪ್ರಕಟ ಮಾಡುವಂಥದ್ದು. ಬಿಜೆಪಿ ಭ್ರಷ್ಟಾಚಾರವನ್ನ ಮಾಡ್ತಾ ಇದೆ ಅನ್ನುವ ಕುರಿತಾಗೂ ಕೂಡ ಕೆಲವೊಂದಷ್ಟು ರೀತಿಯಾದಂತಹ ಹೇಳಿಕೆಗಳು ಬಂದಿತ್ತು. ಬಿಜೆಪಿ ಸರ್ಕಾರದ ವಿರುದ್ಧ ಕರಪ್ಷನ್ ರೇಟ್ ಕಾರ್ಡ್ ಜಾಹೀರಾತನ್ನ ಮಾಡಿದ್ರು ರಾಹುಲ್ ಗಾಂಧಿ. ಇದನ್ನ ಪ್ರಶ್ನಿಸಿ ಬಿಜೆಪಿ ಪರವಾಗಿ ಕೇಶವ ಪ್ರಸಾದ್ ಕೂಡ ಖಾಸಗಿ ದೂರನ್ನ ದಾಖಲು ಮಾಡಿದ್ರು. ಹಾಗಾಗಿ ರಾಹುಲ್ ಗಾಂಧಿ ಅವರು ಸಮನ್ಸ್ ಅನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ವಾದವನ್ನ ಆಲಿಸಿ ಆದೇಶವನ್ನ ಕಾಯ್ದಿರಿಸಿದಂಥ ನ್ಯಾಯಾಧೀಶ ಸುನೀಲ್ ದತ್ ಯಾದವ್ ಅವರಿದ್ದಂತಹ ಪೀಠ ಇಂದು ಆದೇಶವನ್ನ ಕೂಡ ಪ್ರಕಟ ಮಾಡುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ಸಂಪರ್ಕದಲ್ಲಿದ್ದಾರೆ. ಶಿವು, ವಿಧಾನಸಭೆ ಚುನಾವಣೆ ಸಂದರ್ಭಗಳು ಹತ್ರ ಬರ್ತಾ ಇದೆ. ಬಿಜೆಪಿ ವಿರುದ್ಧ ಅಪಪ್ರಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು ಆದೇಶ ಕೂಡ ಪ್ರಕಟ ಆಗುವಂತದ್ದು ರಾಹುಲ್ ಗಾಂಧಿ ಸಲ್ಲಿಸಿದಂತಹ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಹೌದು, ಈ ಒಂದು ಪ್ರಕರಣ ನೋಡೋದಾದ್ರೆ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡ್ತಾರೆ. ಟ್ವೀಟ್ ನ ಏನು ಕರಪ್ಷನ್ ಮಾಡಿದ್ದಾರೆ ಬಿಜೆಪಿ ಗವರ್ಮೆಂಟ್ ಇದ್ದಂತ ವೇಳೆಯಲ್ಲಿ ಸಾಕಷ್ಟು ಕರಪ್ಷನ್ ಆಗಿದೆ, ಒಂದು ದೊಡ್ಡ ಮಟ್ಟದ ಕರಪ್ಷನ್ಸೇ ಆಗಿದಾವೆ ಅನ್ನುವಂತ ಒಂದು ಟ್ವೀಟ್ ಏನ್ ಮಾಡ್ತಾರೆ. ಆ ಟ್ವೀಟ್ಗೆ ಸಂಬಂಧಪಟ್ಟಂತೆ ಇವತ್ತು ಆ ಟ್ವೀಟ್ಗೆ ಸಂಬಂಧಪಟ್ಟಂತೆ ಕೇಸನ್ನು ಕೂಡ ಹಾಕಿರ್ತಾರೆ. ಕೇಸನ್ನ ಹಾಕಿದಂತ ಸಂದರ್ಭದಲ್ಲಿ ಬಿಜೆಪಿ ಅವರು ಕೇಸನ್ನ ಹಾಕಿದಂತ ಸಂದರ್ಭದಲ್ಲಿ ನೋಟಿಸ್ ಅನ್ನ ಕೊಡುವಂತದ್ದು. ನೋಟಿಸ್ ಅನ್ನ ಕೊಡುವಂತದ್ದನ್ನ ಈಗ ಸಮನ್ಸ್ ನೋಟಿಸ್ ಅನ್ನ ಕೊಡ್ತಾರೆ, ಕೇಸ್ ದಾಖಲು ಮಾಡ್ಕೊಳ್ತಾರೆ. ಕೇಸ್ಗೆ ಹಾಜರಾಗ್ಲಿಲ್ಲ ಅಂತ ಹೇಳಿ ಸಮನ್ಸ್ ಕೂಡ ಇಶ್ಯೂ ಆಗುತ್ತೆ. ಸಮನ್ಸ್ ಇಶ್ಯೂ ಆಗಿದ ಕೂಡಲೇ ಹೈಕೋರ್ಟ್ಗೆ ಮೊರೆ ಹೋಗುವಂತದ್ದು. ಈ ಒಂದು ಸಮನ್ಸ್ ಅನ್ನ ಪ್ರಶ್ನಿಸಿ ರಾಹುಲ್ ಗಾಂಧಿ ಅವರು ಹೈಕೋರ್ಟ್ಗೆ ಮೊರೆ ಹೋಗಿರ್ತಾರೆ. ಇವತ್ತು ಸುದೀರ್ಘವಾದಂತಹ ವಾದ ಪ್ರತಿವಾದಗಳಾಗ್ತವೆ. ಈ ರೀತಿಯಾಗಿ ಒಂದು ಏನು ಪ್ರಚಾರ ಮಾಡುವಂತ ವೇಳೆಯಲ್ಲಿ ರಾಜಕೀಯ ಪಕ್ಷಗಳು
ಮಾಡುವಂತ ಟ್ವೀಟ್ಗಳಾಗ್ಲಿ ಅಥವಾ ಆರೋಪಗಳಾಗ್ಲಿ ಇವುಗಳಿಗೆ ಕೇಸನ್ನ ದಾಖಲಿಸ್ಕೊಂಡು ಆ ಕೇಸನ್ನ ನೀವು ನೋಟಿಸ್ ಕೊಟ್ಟು ಸಮನ್ಸ್ ಕೊಡೋದಾದ್ರೆ ಖಂಡಿತವಾಗ್ಲೂ ಈ ರೀತಿಯಾಗಿ ಒಂದು ನೂರಾರು ಕೇಸ್ಗಳು ಸಾವಿರಾರು ಕೇಸ್ಗಳು ಆಗ್ತವೆ ಅನ್ನುವಂಥದ್ದನ್ನ ಏನು ವಾದ ಮಂಡನೆ ಮಾಡುವಂತ ವೇಳೆಯಲ್ಲಿ ರಾಹುಲ್ ಗಾಂಧಿ ಪರವಾದ ವಕೀಲರು ಕೂಡ ಹೇಳಿದ್ರು. ಎರಡೂ ಕಡೆ ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಮೂರ್ತಿ ಸುನಿಲ್ ದತ್ ಅವರ ಪೀಠ ಇವತ್ತು ಆದೇಶಕ್ಕೆ ಕಾಯ್ದಿರಿಸಿದೆ. ಈ ಸಮನ್ಸ್ ಅನ್ನ ರದ್ದು ಮಾಡ್ತಾರಾ, ಅಂದ್ರೆ ರಾಹುಲ್ ಗಾಂಧಿ ಅವರು ಹಾಕಿರುವಂತಹ ಅರ್ಜಿಯನ್ನ ಪುರಸ್ಕರಿಸ್ತಾರ ಅಥವಾ ತಿರಸ್ಕರಿಸ್ತಾರ? ಒಂದು ವೇಳೆ ಏನಾದ್ರೂ ತಿರಸ್ಕರಿಸಿದ್ದೇ ಆದಲ್ಲಿ ಸಮನ್ಸ್ಗೆ ಅವರು ಹಾಜರಾಗ್ಲೇಬೇಕಾಗತ್ತೆ, ಸಂಬಂಧಪಟ್ಟ ಅಧಿಕಾರಿಗಳ ಎದುರುಗಡೆ ಹಾಜರಾಗಬೇಕಾಗುತ್ತೆ, ಅಲ್ಲಿ ಅವರು ತನಿಖೆಯನ್ನು ಎದುರಿಸಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಕ್ರಿಯೆಯನ್ನ ಪ್ರಶ್ನಿಸಿ ಸಮನ್ಸ್ ಅನ್ನ ಪ್ರಶ್ನಿಸಿ ಹಾಕಿರುವಂತಹ ಅರ್ಜಿ ಏನಿದೆ ಆ ಅರ್ಜಿಯ ಒಂದು ತೀರ್ಪು ಇವತ್ತಾಗ್ಲಿದೆ. ಅದು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಸುಕನ್ಯಾ, ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ.